ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಅಲ್ಲಿನ ಜನರು ಸಿಡಿದೆದ್ದಿದ್ದಾರೆ. ಅವರು ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ಅವರ ಆಕ್ರೋಶ ಪೊಲೀಸ್ ಸಿಬ್ಬಂದಿಗಳನ್ನೂ ಬಿಟ್ಟಿಲ್ಲ. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಭ್ರಷ್ಟಾಚಾರ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರತದ ಧ್ವಜವೂ ಕೂಡ ಕಾಣಿಸಿಕೊಂಡಿದೆ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ನಾನಿವತ್ತು ನಿಮ್ಮ ಮುಂದೆ ಮಾತನಾಡಬೇಕು ಅಂತಿರುವಂತಹ ವಿಚಾರ ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರ. ವಾಸ್ತವವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ? ಪಾಕ್ ಆಕ್ರಮಿತ ಕಾಶ್ಮೀರ ಭುಗಿಲೆದ್ದಿದೆ. ಅಲ್ಲಿನ ಜನರು ಸಿಡಿದೆದ್ದಿದ್ದಾರೆ. ಪಾಕಿಸ್ತಾನ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಆಕ್ರೋಶ ಪೊಲೀಸ್ ಸಿಬ್ಬಂದಿಗಳನ್ನೂ ಬಿಟ್ಟಿಲ್ಲ. ಪೊಲೀಸ್ ಸಿಬ್ಬಂದಿಗಳ ಮೇಲಿನ ಅವರ ಆಕ್ರೋಶಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಬಲಿಯಾಗಿದ್ದಾನೆ. 50ಕ್ಕೂ ಹೆಚ್ಚು ಪೊಲೀಸರು ಗಾಯಾಳುಗಳಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಅಲ್ಲಿನ ಜನ ನಡೆಸ್ತಿರ್ತಕ್ಕಂತಹ ಪ್ರತಿಭಟನೆ. ಅವರು ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಒಂದು ಕಾಲದಲ್ಲಿ ಅದು ಭಾರತದ ಅಂಗವಾಗಿತ್ತು. ಅದು ಪಾಕ್ ಆಕ್ರಮಿತ ಕಾಶ್ಮೀರ ಯಾಕಾಯಿತು ಅನ್ನೋದನ್ನು ಈ ವಿಡಿಯೋದ ನಂತರದ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಈಗ ಸದ್ಯಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡೋಣ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಭಾರತದಲ್ಲಿನ ಕಾಶ್ಮೀರದ ಜೊತೆ ಅಲ್ಲಿನ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಕಂಪೇರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಕಾಶ್ಮೀರ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ನಾವು ಯಾವ ರೀತಿ ಹಿಂದುಳಿದಿದ್ದೇವೆ, ನಮ್ಮ ಮೇಲೆ ಹೇಗೆ ದಬ್ಬಾಳಿಕೆ ನಡೆಸಲಾಗ್ತಿದೆ ಅನ್ನೋದನ್ನು ಅವರು ತಮ್ಮಲ್ಲೇ ವಿಚಾರ ವಿನಿಮಯ ಮಾಡಿಕೊಂಡು ಈಗ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಪಾಕಿಸ್ತಾನ್ ಸರ್ಕಾರದ ವಿರುದ್ಧ. ಬೆಲೆ ಏರಿಕೆ ಮುಖ್ಯವಾಗಿ ಅವರು ಈ ಬಾರಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಎಲೆಕ್ಟ್ರಿಕ್ ದರದ ವಿರುದ್ಧ. ವಿದ್ಯುತ್ ಬಿಲ್ ಒಂದು ಯೂನಿಟ್ಗೆ, ನೀವು ನಂಬ್ತಿರೋ ಇಲ್ವೋ, ಒಂದು ಯೂನಿಟ್ಗೆ ಕನಿಷ್ಠ 7 ರೂಪಾಯಿಯಿಂದ 65 ರೂಪಾಯಿವರೆಗೆ ಬಿಲ್ ಬರುತ್ತೆ. ಬೇರೆ 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 ಸ್ಲ್ಯಾಬ್ಗಳಲ್ಲಿ. ನೀವು ಯೋಚನೆ ಮಾಡಿ, ಅದೇ ಭಾರತದಲ್ಲಿ 1.5ರಿಂದ 2 ರೂಪಾಯಿ ಮತ್ತು 3 ರೂಪಾಯಿ 4 ರೂಪಾಯಿ ಹೀಗೆ ಬೇರೆ ಬೇರೆ ಸ್ಲ್ಯಾಬ್ಗಳಿದ್ದಾವೆ. ಅಲ್ಲಿ 65 ರೂಪಾಯಿಯವರೆಗೇ ಸ್ಲ್ಯಾಬ್ ಇದೆ ಒಂದು ಯೂನಿಟ್ಗೆ. ಆದರೆ ವಾಸ್ತವವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇಲ್ಲಿ ಉತ್ಪಾದನೆಯಾಗುವಂತಹ ವಿದ್ಯುತ್ತನ್ನು ಪಾಕಿಸ್ತಾನದ ಇತರ ಪ್ರದೇಶಗಳಿಗೆ ಕೊಡಲಾಗುತ್ತೆ ಹೊರತು ಇಲ್ಲಿಗೆ ವಿದ್ಯುತ್ತನ್ನು ಸರಿಯಾಗಿ ಕೊಡ್ತಾನೂ ಇಲ್ಲ. ಒಂದು ಕಡೆ ವಿದ್ಯುತ್ ದರ ಹೆಚ್ಚಳ, ಇನ್ನೊಂದು ಕಡೆ ಕೊಡೋದನ್ನು ಸಹ ಸರಿಯಾಗಿ ಕೊಡ್ತಾ ಇಲ್ಲ. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಭ್ರಷ್ಟಾಚಾರ, ಜೊತೆಗೆ ಒಟ್ಟಾರೆ ಪಾಕ್ ಆಕ್ರಮಿತ ಪ್ರದೇಶದ ನಿರ್ಲಕ್ಷ್ಯ. ಪಾಕಿಸ್ತಾನ್ ಸರ್ಕಾರ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರವನ್ನು ಎಷ್ಟರ ಮಟ್ಟಿಗೆ ನಿರ್ಲಕ್ಷಿಸಿದೆ ಅಂತಂದರೆ, ಅಲ್ಲಿ ಸರಿಯಾದ ರಸ್ತೆಗಳು ಇಲ್ಲ, ಶೌಚಾಲಯಗಳಿಲ್ಲ, ಈ ರೀತಿಯ ಮೂಲಭೂತ ವ್ಯವಸ್ಥೆಗಳು ಇಲ್ಲ. ಹೀಗಾಗಿ ಕಳೆದ 1-2 ವರ್ಷಗಳಿಂದ ಅಲ್ಲಿನ ಜನ ಆವಾಗ ಒಂದಷ್ಟು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು. ಈಗ ಆ ಪ್ರತಿಭಟನೆ ಹಿಂಸಾರೂಪಕ್ಕೆ ಹೋಗಿದೆ. ಒಂದಷ್ಟು ಕಂಪ್ಯಾರಿಸನ್ನನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಭಾರತದ ಹಣದುಬ್ಬರಕ್ಕೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಹಣದುಬ್ಬರಕ್ಕೂ ಏನು ವ್ಯತ್ಯಾಸ? ಒಂದು 4 ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಪೆಟ್ರೋಲ್ ದರ. ಸಹಜವಾಗಿ ಯಾವುದೇ ಬೆಲೆ ಏರಿಕೆಗೆ ಮೂಲ ಕಾರಣ ಪೆಟ್ರೋಲ್. ಒಂದು ಕಾಲದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತದ ಪೆಟ್ರೋಲ್ ದರ 3 ಪಟ್ಟು ಜಾಸ್ತಿ ಇತ್ತು. ಆದರೆ ಈಗ ಅದು ಉಲ್ಟಾ, ಭಾರತಕ್ಕಿಂತ 3 ಪಟ್ಟು ಜಾಸ್ತಿ ದರ ಈಗ ಪಾಕಿಸ್ತಾನದಲ್ಲಿದೆ. ಇಲ್ಲಿ 101 ರೂಪಾಯಿ 102 ರೂಪಾಯಿ ಇದ್ದರೆ ಪೆಟ್ರೋಲ್ ಲೀಟರ್ಗೆ, ಅಲ್ಲಿ 293ರಿಂದ 294 ರೂಪಾಯಿ ಇದೆ ಪಾಕಿಸ್ತಾನಿ ರೂಪಾಯಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಅಂದರೆ ಪೆಟ್ರೋಲ್ ದರ ಒಂದು ಹೆಚ್ಚಿದ್ರೆ ಮುಗೀತು, ಅಲ್ಲಿಗೆ ಬಹುತೇಕ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯೂ ಸಹ ಹೆಚ್ಚಾಗುತ್ತೆ. ಅದು ಜನಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಎರಡನೇದು, ನಾನು ಆಗಲೇ ಹೇಳಿದಾಗ ಎಲೆಕ್ಟ್ರಿಸಿಟಿ. ಇಲ್ಲಿ 1.5 ರೂಪಾಯಿಯಿಂದ 5 ರೂಪಾಯಿ, ಕರ್ನಾಟಕದಲ್ಲಿ 7 ರೂಪಾಯಿ. ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ವಿದ್ಯುತ್ ದರ ಇರುವಂಥ ರಾಜ್ಯಗಳ ಪೈಕಿ ಕರ್ನಾಟಕ ಒಂದು. 7 ರೂಪಾಯಿ ಫ್ಲ್ಯಾಟ್ ಮಾಡಿಬಿಟ್ಟಿದ್ದಾರೆ. ಇದನ್ನೇ ನಾವು ಹೆಚ್ಚು ಅಂತೀವಿ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 7 ರೂಪಾಯಿ ಮಿನಿಮಮ್ಮಿಂದ 65 ರೂಪಾಯಿವರೆಗೆ. ಅಂದರೆ 100 ಯೂನಿಟ್ ಒಳಗಿರೋರಿಗೆ 7 ರೂಪಾಯಿ, 700 ಯೂನಿಟ್ ಬಳಸೋರಿಗೆ 65 ರೂಪಾಯಿ ಪರ್ ಯೂನಿಟ್. ಅಂದರೆ ತಿಂಗಳ ಬಿಲ್ ಎಷ್ಟು ಬರುತ್ತೆ ಲೆಕ್ಕ ಹಾಕ್ಕೊಳ್ಳಿ. ಮೂರನೇದು,
ಇಂಟರ್ನೆಟ್ ಬಿಲ್. ಈಗ ಸಹಜವಾಗಿ ಇಂಟರ್ನೆಟ್ ಅನ್ನೋದು ಆರಂಭದ ದಿನಗಳಲ್ಲಿ ಅಂದರೆ ಒಂದು ದಶಕದ ಹಿಂದೆ ಇಂಟರ್ನೆಟ್ ಅಂದರೆ ಅದು ಬಡವರಿಗೆ ಅಲ್ಲ ಅನ್ನುವಂಥ ಒಂದು ಮಾತಿತ್ತು. ಆದರೆ ಇವತ್ತು ಪ್ರತಿಯೊಬ್ಬ ಬಡಜನರೂ ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರು ಸಹ ಇಂಟರ್ನೆಟ್ ಮೇಲೆ ಅವಲಂಬಿತರಾಗಿದ್ದಾರೆ. ಇಂಟರ್ನೆಟ್ ಫೀಸ್ ಅಲ್ಲಿ ಎಷ್ಟಿದೆ ಗೊತ್ತಾ? ಭಾರತದಲ್ಲಿ 60 MBPS ಡಾಟಾಗೆ 699 ರೂಪಾಯಿ ಒಂದು ಮಂತ್ಲಿ ಅಂತ ಇಟ್ಕೊಳ್ಳಿ, ನಾರ್ಮಲಿ ಒಂದು ಯಾವುದೇ ಒಂದು ಸಂಸ್ಥೆ. ಆದರೆ ಅಲ್ಲಿ ಕೊಡಬೇಕಾಗಿರೋದು 1299 ರೂಪಾಯಿ. ಅಂದರೆ ಇದು ನಾನು ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. ಅದನ್ನು ನೀವು ಕನ್ವರ್ಟ್ ಮಾಡಿಕೊಂಡ್ರೆ ಪಾಕಿಸ್ತಾನ ರೂಪಾಯಿಗೆ ಅದು 3999 ರೂಪಾಯಿ ಆಗುತ್ತೆ. 60 MBPS ಇಂಟರ್ನೆಟ್ ಡಾಟಾಗೆ ನೀವು ಪ್ರತಿ ತಿಂಗಳಿಗೆ 3999 ರೂಪಾಯಿ ಕೊಡಬೇಕು. ಅಷ್ಟು ದುಬಾರಿ. ಅಲ್ಲಿನ ಜನ ಹೇಗೆ ತಾನೇ ಇದನ್ನು ಸಹಿಸ್ಕೋತಾರೆ? ಇನ್ನು ಅಕ್ಕಿ, ಪಂಜಾಬ್ ಪ್ರಾಂತ್ಯ ಇಡೀ ವಿಶ್ವಕ್ಕೆ ಅಕ್ಕಿಯನ್ನು ಕೊಡುವಂಥ, ಭತ್ತವನ್ನು ಬೆಳೆಯುವಂಥ ದೇಶ. ಪಂಜಾಬ್ ಪ್ರಾಂತ್ಯ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವಾಗಿದೆ, ಸ್ವಲ್ಪ ಭಾಗ. 55ರಿಂದ 60 ರೂಪಾಯಿ ಒಂದು ಸಾಧಾರಣವಾದ ಅಕ್ಕಿ ಭಾರತದಲ್ಲಿ ಸಿಕ್ಕಿದ್ರೆ ಅಲ್ಲಿ ಅದೇ ಸಾಧಾರಣವಾದ ಅಕ್ಕಿಗೆ 90ರಿಂದ 100 ರೂಪಾಯಿ ಕೊಡಬೇಕು. ಮತ್ತೆ ಗೋಧಿ ಹಿಟ್ಟು ಇಲ್ಲಿ 275ರಿಂದ 300 ರೂಪಾಯಿ ಇದ್ದರೆ ಅಲ್ಲಿ 800 ರೂಪಾಯಿವರೆಗೆ ಕೊಡಬೇಕು ಕೆಜಿಗೆ. ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ. ರೊಟ್ಟಿ, ಸಾಧಾರಣವಾಗಿ ಬೀದಿ ಬದಿಯ ರೊಟ್ಟಿ ಅಂಗಡಿಗಳನ್ನು ತಗೊಳ್ಳಿ, 10 ರೂಪಾಯಿ 12 ರೂಪಾಯಿಗೆ ಒಂದು ರೊಟ್ಟಿ ಸಿಕ್ತಿತ್ತು. ಈಗ ಅಲ್ಲಿ 25 ರೂಪಾಯಿ ಕೊಡಬೇಕು ಒಂದು ರೊಟ್ಟಿಗೆ. ಅದು ಏನು ನಾನು ಹೇಳ್ತಿರೋದು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲ, ಸಣ್ಣ ಸಣ್ಣ ಬೀದಿ ಬದಿಯ ಹೋಟ್ಲುಗಳಲ್ಲಿ. ಆಯಿತು, ಇಷ್ಟಾದರೂ ಕೊಟ್ಟು ನಾವು ಊಟ ಮಾಡೋಣ ಅಂದರೆ ದುಡಿಮೆ ಎಲ್ಲಿದೆ? ದುಡಿಯೋದಕ್ಕೆ ಕೆಲಸಗಳೇ ಇಲ್ಲ, ಕೈಗಳಿಗೆ ದುಡಿಮೆ ಇಲ್ಲ. ಸೊ ಹಾಗಾಗಿ ಈ ಎಲ್ಲ ಪರಿಸ್ಥಿತಿಯಿಂದ ರೋಸ್ ಹೋಗಿರುವಂತಹ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಜೊತೆಗೆ ಇದು ಹೀಗೆ ಮುಂದುವರೆದರೆ ನಾವು ಭಾರತಕ್ಕೆ ಸೇರಬೇಕಾದೀತು ಅನ್ನುವಂಥ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಭಾರತದಲ್ಲಿರುವ ಕಾಶ್ಮೀರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಅವರು ನೇರವಾಗಿ ನೋಡ್ತಾ ಇದ್ದಾರೆ. ನಾವು ಭಾರತದಲ್ಲೇ ಇದ್ದಿದ್ದರೆ ಇಷ್ಟೊತ್ತಿಗೆ ಅವ್ರ ರೀತಿ ಬೆಳವಣಿಗೆ ಕಾಣ್ತಾ ಇದ್ವಿ ಅನ್ನುವಂಥ ಒಂದು ಭರವಸೆ, ಆಶಾಕಿರಣ ಅವ್ರ ಮನಸ್ಸಲ್ಲಿ ಮೂಡಿದೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರತದ ಧ್ವಜವೂ ಕೂಡ ಕಾಣಿಸಿಕೊಂಡಿದೆ. ಹಾಗಾಗಿಯೇ ಕಳೆದ ವಾರ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದು, ಪಾಕ್ ಆಕ್ರಮಿತ ಕಾಶ್ಮೀರ POKಯನ್ನು ನಾವು ಪಡೆಯೋದಕ್ಕೆ ಯುದ್ಧವನ್ನೇನು ಮಾಡಬೇಕಾಗಿಲ್ಲ, ಅಲ್ಲಿನ ಜನಗಳೇ ನಮ್ಮ ಜೊತೆ ಬಂದು ಸೇರ್ತಾರೆ ಅನ್ನುವಂಥ ಮಾತನ್ನು ರಾಜನಾಥ್ ಸಿಂಗ್ ಅವರು ಹೇಳಿದ್ದು. ಒಟ್ಟಾರೆ ಪಾಕ್ ಆಕ್ರಮಿತ ಕಾಶ್ಮೀರ ಈಗ ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಈಗ ನಾನು ಒಂದಷ್ಟು ದಶಕಗಳಷ್ಟು ಹಿಂದಕ್ಕೆ ಹೋಗ್ತೇನೆ. ಏನಿದು ಪಾಕ್ ಆಕ್ರಮಿತ ಕಾಶ್ಮೀರ? ಯಾಕೆ ಈ ರೀತಿ ಪಾಕ್ ಆಕ್ರಮಿತ ಕಾಶ್ಮೀರ, ಭಾರತ ಆಕ್ರಮಿತ ಕಾಶ್ಮೀರ ಅಂತ ಪಾಕಿಸ್ತಾನದವ್ರು ಹೇಳ್ತಾರೆ? ಕಾಶ್ಮೀರ ಯಾಕೆ ಎರಡೂ ದೇಶಗಳ ನಡುವೆ ಒಡೆದು ಹೋಯಿತು, ಇಬ್ಬಾಗ ಆಯಿತು? ಇದಕ್ಕೆ ಕಾರಣ ಯಾರು? 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಬ್ರಿಟಿಷರು ಹೊರಟು ಹೋದರು. ಅವರು ಹೊರಟು ಹೋಗುವಾಗ ಸುಮ್ಮನೆ ಹೋಗಲಿಲ್ಲ, ಸಾಕಷ್ಟು ಗೊಂದಲಗಳನ್ನು ಇಲ್ಲಿ ಸೃಷ್ಟಿ ಮಾಡಿ ಹೋದರು. ಆ ಗೊಂದಲದ ಪರಿಣಾಮವೇ ಇವತ್ತು ಕಾಶ್ಮೀರದ ಇಬ್ಬಾಗ ಆಗಿರುವಂಥದ್ದು. ಸೊ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಭಾರತದಲ್ಲಿ 600ಕ್ಕೂ ಹೆಚ್ಚು ಸ್ಥಳೀಯ ರಾಜ ಸಂಸ್ಥಾನಗಳಿದ್ವು. ಬ್ರಿಟಿಷರು ಒಂದು ಮಾತು ಹೇಳಿ ಹೊರಟೋಗ್ಬಿಟ್ರು, ನೀವು ಪಾಕಿಸ್ತಾನಕ್ಕಾದರೂ ಸೇರ್ಬೋದು, ಭಾರತಕ್ಕಾದರೂ ಸೇರ್ಬೋದು, ಇದು ನಿಮ್ಮಿಷ್ಟ ಅನ್ನುವಂಥ ಮಾತನ್ನು ಆ ಸ್ಥಳೀಯ ರಾಜ ಸಂಸ್ಥಾನಗಳಿಗೆ ಹೇಳಿ ಹೊರಟು ಹೋದರು. ಮೈಸೂರು ರಾಜ ಸಂಸ್ಥಾನವೂ ಆ ರೀತಿಯ ಒಂದು ರಾಜ ಸಂಸ್ಥಾನ, ಜುನಾಗಢದ ಒಂದು, ಕಾಶ್ಮೀರದ ರಾಜಮನೆತನ, ಹೈದರಾಬಾದಿನ ನಿಜಾಮನ ಒಂದು ಸಾಮ್ರಾಜ್ಯ, ಹೀಗೆ 600ಕ್ಕೂ ಹೆಚ್ಚು ಸಾಮ್ರಾಜ್ಯಗಳಿದ್ವು. ಬಹುತೇಕ ಸಾಮ್ರಾಜ್ಯಗಳು ಭಾರತದಲ್ಲಿ ವಿಲೀನ ಆಗಲಿಕ್ಕೆ ಒಪ್ಕೊಂಡ್ವು. ಯಾಕಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವ ಆ ರೀತಿ ಇತ್ತು. ಅವರು ತೆಗೆದುಕೊಂಡ ಒಂದು ಗಟ್ಟಿತನದ ನಿರ್ಧಾರಗಳು ಬಹುತೇಕ ರಾಜ ಸಂಸ್ಥಾನಗಳು ಭಾರತದ ವಿಲೀನಕ್ಕೆ ಒಪ್ಪಿಗೆ ಸೂಚಿಸಿದ್ವು. ಅಂತಿಮವಾಗಿ ಉಳ್ಕೊಂಡಿದ್ದು ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ. ಬಲವಂತವಾಗಿ ಹೈದರಾಬಾದಿನ ಮೇಲೆ ಸೇನೆಯನ್ನು ಕಳಿಸಿ ಅದನ್ನು ವಶಪಡಿಸಿಕೊಳ್ಳಲಾಯಿತು. ಇದು ಸರ್ದಾರ್ ಪಟೇಲರಿಗಿದ್ದಂತಹ ದಿಟ್ಟತನ. ಅದು ಕೂಡ ಭಾರತಕ್ಕೆ ಬಂತು. ಜುನಾಗಢ್ ಕೂಡ ಅಂತಿಮವಾಗಿ ಶರಣಾಯಿತು. ಕೊನೆಗೆ ಉಳಿದದ್ದು ಕಾಶ್ಮೀರ. ರಾಜ ಹರಿಸಿಂಗ್ ಅಲ್ಲಿನ ರಾಜನಾಗಿದ್ದ. ಆ ಸಂದರ್ಭದಲ್ಲಿ ಆತನಲ್ಲೂ ಗೊಂದಲ ಇತ್ತು, ನಾನು ಸ್ವತಂತ್ರ ರಾಜನಾಗಿರಬೇಕೋ, ಈ ಕಡೆ ಪಾಕಿಸ್ತಾನಕ್ಕೆ ಸೇರಬೇಕೋ, ಈ ಕಡೆ ಭಾರತಕ್ಕೆ ಸೇರಬೇಕು ಅನ್ನುವಂಥದ್ದು. ಈ ಗೊಂದಲದಲ್ಲೇ ಆತ ಕಾಲ ಕಳೀತಾ ಇದ್ದ, ಇನ್ನೂ ಸೈನ್ ಹಾಕಿರಲಿಲ್ಲ. ಇದೇ ಸಂದರ್ಭವನ್ನು ನೋಡಿದಂತಹ ಪಾಕಿಸ್ತಾನ ಆಗ ಸ್ವಾತಂತ್ರ್ಯ ಸಿಕ್ಕಿ 2 ತಿಂಗಳ ನಂತರ
ತನ್ನ ಗುಡ್ಡಗಾಡು ಜನರನ್ನು ಕಾಶ್ಮೀರಕ್ಕೆ ಕಳಿಸ್ತು. ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಕಳಿಸ್ತು. ಅದು ಆಧುನಿಕ ಶಸ್ತ್ರಾಸ್ತ್ರಗಳು. ಮೊದಲೇ ಅವರು ಗೆರಿಲ್ಲಾ ಯುದ್ಧದಲ್ಲಿ ನಿಪುಣರು, ಅಂಥವರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಕಳಿಸ್ತು. ಭಾರತ ವಿಭಜನೆಯ ಭಯಾನಕ ದೃಶ್ಯಗಳು ಭಾರತದಲ್ಲಿ ಆಗಿನ್ನೂ ಬಹಿರಂಗವಾಗ್ತಾ ಇತ್ತು. ಆ ಕರಾಳತೆ, ಭೀಕರ ಕೋಮುವಾದದ ದಳ್ಳೂರಿಯಲ್ಲಿ ಬೆಂದು ಹೋಗಿತ್ತು ಭಾರತ. ಅದರಲ್ಲೂ ಮುಖ್ಯವಾಗಿ ಬಂಗಾಳ ಪ್ರದೇಶದಲ್ಲಿ, ಕೋಲ್ಕತ್ತಾದ ರಸ್ತೆಗಳಲ್ಲಿ ಹೆಣಗಳು ಉರುಳಾಡ್ತಿತ್ತು. ಆ ಕಡೆ ಕಾಶ್ಮೀರದ ಭಾಗದಲ್ಲೂ ಹೆಣಗಳು ಉರುಳಾಡ್ತಾ ಇತ್ತು, ಪಂಜಾಬ್ನಲ್ಲಿ, ಗಡಿ ಪ್ರದೇಶದಲ್ಲಿ. ಸೊ ಭಾರತೀಯ ಸೇನೆ ಈ ಎಲ್ಲ ಸಂದರ್ಭಗಳನ್ನು ನಿಭಾಯಿಸುವಂಥ ದೃಷ್ಟಿ ಇಟ್ಟಿತ್ತು. ಆಗ ಪಾಕಿಸ್ತಾನ ಈ ಕೆಲಸಕ್ಕೆ ಕೈ ಹಾಕಿತ್ತು. ಕಾಶ್ಮೀರಕ್ಕೆ ತನ್ನ ಬಂಡುಕೋರರನ್ನು, ಗುಡ್ಡಗಾಡು ಜನರನ್ನು ನುಗ್ಗಿಸಿತ್ತು. ಅದು ಭಾರತ ಸರ್ಕಾರಕ್ಕೆ ಗೊತ್ತಾಯಿತು. ಆದರೆ ಕಾಶ್ಮೀರ ಭಾರತಕ್ಕಿನ್ನೂ ಸೇರಿರಲಿಲ್ಲ. ಹಾಗಾಗಿ ತಾನು ಯಾವ ಆಧಾರದ ಮೇಲೆ ಅಲ್ಲಿ ಹೋಗಿ ಯುದ್ಧ ಮಾಡೋದು, ಅದು ಕಾಶ್ಮೀರಕ್ಕೆ ಬಿಟ್ಟ ವಿಚಾರ. ಕಾಶ್ಮೀರದ ರಾಜ ಆ ಬಗ್ಗೆ ನಿರ್ಧಾರ ತಗೋಬೇಕು. ಅಕ್ಟೋಬರ್ 23, 1947 ಬಂಡುಕೋರರು ನುಗ್ಗಿಬಿಟ್ರು. ಕಾಶ್ಮೀರ ಭಾಗದ ಮುಜಫರ್ನಗರವನ್ನು ತಮ್ಮ ವಶಕ್ಕೆ ತಗೊಂಡ್ರು. ಶ್ರೀನಗರದ ಹತ್ರ ಬಂದ್ಬಿಟ್ರು. ಆಗ ರಾಜ ಹರಿಸಿಂಗು ಭಾಳ ಧೃತಿಗೆಟ್ಟುಬಿಟ್ಟು, ಇಲ್ಲ, ನಾನು ರಾಜನಾಗಿರುವವರೆಗೆ ನಾನು ಪಾಕಿಸ್ತಾನಕ್ಕೆ ನನ್ನ ರಾಜ್ಯವನ್ನು ಸೇರಿಸೋದಕ್ಕೆ ಬಿಡಬಾರ್ದು ಅಂತ ನಿರ್ಧಾರ ಮಾಡ್ದ. ಅದು ವಿಚಿತ್ರವಾದ ಸನ್ನಿವೇಶ ಇತ್ತು. ಕಾಶ್ಮೀರದ ರಾಜ ಹಿಂದೂ, ಆದರೆ ಕಾಶ್ಮೀರದ ಜನರಲ್ಲಿ ಬಹುಸಂಖ್ಯಾತರು ಮುಸ್ಲಿಮರು. ಸ್ಥಳೀಯರು ಬಹಳಷ್ಟು ಮಂದಿ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವಂಥ ಆಸೆ ಇಟ್ಕೊಂಡವರಿದ್ದರೂ ಕೂಡ ರಾಜ ಹರಿಸಿಂಗ್ ಏನು ಮಾಡಿದ್ರು, ಅಂತಿಮವಾಗಿ ಅಕ್ಟೋಬರ್ 26ನೇ ತಾರೀಕು 1947ರಲ್ಲಿ ತಾನು ಭಾರತಕ್ಕೆ ವಿಲೀನ ಆಗ್ತೀನಿ ಅನ್ನುವಂತಹ ಘೋಷಣೆ ಮಾಡಿ ಶ್ರೀನಗರದಿಂದ ರಾತ್ರೋರಾತ್ರಿ ಜಮ್ಮು ಕಾಶ್ಮೀರಕ್ಕೆ ಬಂದು ವಿಲೀನ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ. ಆಗ ಗೃಹ ಸಚಿವರಾಗಿದ್ದಂಥ ಸರ್ದಾರ್ ಪಟೇಲ್ ವಾಯುಸೇನೆ ಮತ್ತು ಭೂಸೇನೆಯನ್ನು ಪಾಕಿಸ್ತಾನ ಸೇನೆಯ ವಿರುದ್ಧ ಹೋರಾಡಲಿಕ್ಕೆ ಕಳಿಸ್ತಾರೆ. ನಾವು ಬೆಂಗಳೂರಿನಲ್ಲಿ ನೋಡಿರ್ಬೋದು, ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪೆರೇಡ್ ಮೈದಾನ ಇದೆ. ಆ ಮಾಣಿಕ್ ಶಾ ಯಾರೂ ಅಲ್ಲ, ಆಗ ಭಾರತೀಯ ಸೇನೆಯ ನೇತೃತ್ವ ವಹಿಸಿದವರು. ಅವರ ನೇತೃತ್ವದಲ್ಲಿ ಸೇನೆ ಸದೃಢವಾಗಿತ್ತು ಆಗಲೂ. ಅಷ್ಟೇ ಅಲ್ಲ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಇವರೆಲ್ಲರ ನೇತೃತ್ವದಲ್ಲಿ ವಾಯುಸೇನೆ ಮತ್ತು ಭೂಸೇನೆಯ ಒಂದು ಒಟ್ಟಾರೆ ಸಹಯೋಗದಲ್ಲಿ ಭಾರತದ ಸೈನಿಕರು ಪಾಕಿಸ್ತಾನದ ಬಂಡುಕೋರರನ್ನು ಎದುರಿಸುವುದಕ್ಕೆ ಶುರುವಾದವು. ಅಷ್ಟೊತ್ತಿಗಾಗಲೇ ಸಾಕಷ್ಟು ಪ್ರದೇಶಗಳನ್ನು ಪಾಕಿಸ್ತಾನ ಬಂಡುಕೋರರು, ಗುಡ್ಡಗಾಡು ಜನರು ಆಕ್ರಮಿಸಿಕೊಂಡಿದ್ದರು. ಮುಂದುಗಡೆ ಬಂಡುಕೋರರನ್ನು, ಗುಡ್ಡಗಾಡು ಜನರನ್ನು ಬಿಟ್ಟು ಹಿಂದುಗಡೆಯಿಂದ ಪಾಕಿಸ್ತಾನ ಸೇನೆಯೇ ಸ್ವತಃ ಆಕ್ರಮಣ ಮಾಡಿತ್ತು. ಆಗ ಬ್ರಿಟಿಷರಿಗೆ ಅನ್ನಿಸ್ತು, ಇಲ್ಲ ಸದ್ಯಕ್ಕೆ ಇದನ್ನು ನಾವು ನಿಲ್ಲಿಸಬೇಕು. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ನೆಹರು ಅವರಿಗೆ, ಆ ಕಡೆ ಜಿನ್ನಾ ಅವರಿಗೆ ಮಾತುಕತೆ ಆಡಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಒಂದು ಕದನ ವಿರಾಮ ಘೋಷಣೆ ಮಾಡಬೇಕು ಅನ್ನುವಂತಹ ಮಾತನ್ನು ಆಡಿದ್ರು. ನೆಹರು ಆಗ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಒತ್ತಡಕ್ಕೆ ಮಣಿದರು. ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮ ಘೋಷಣೆಯಾದಾಗ ಭಾರತದ ಸಾಕಷ್ಟು ಪ್ರದೇಶಗಳು ಆಗಲೇ ಪಾಕಿಸ್ತಾನದ ವಶ ಆಗೋಗ್ಬಿಟ್ಟಿತ್ತು. ಭಾರತದ ಇನ್ ದ ಸೆನ್ಸ್ ನಾನು ಹೇಳ್ತಿರೋದು ಕಾಶ್ಮೀರದ ಪ್ರದೇಶ. ಅದನ್ನೇ ಅಲ್ಲಿಗೆ ಸ್ಟಾಪ್ ಮಾಡಿ ಕದನ ವಿರಾಮ ಘೋಷಣೆಯಾಯಿತು. ಅದಾದ ನಂತರದಲ್ಲಿ ಆ ಕ್ಷಣಕ್ಕೆ ಯುದ್ಧ ನಿಂತೋಯ್ತು. ಆದರೆ ವಾಸ್ತವವಾಗಿ ಏನಾಗಿತ್ತು ಅಂತಂದರೆ, ರಾಜ ಹರಿಸಿಂಗರ ಕಾಶ್ಮೀರ ರಾಜ್ಯದ 30% ಭಾಗವನ್ನು ಪಾಕಿಸ್ತಾನ ತನ್ನ ತೆಕ್ಕೆಗಳಿಗೆ ತಗೊಂಡು ಬಿಟ್ಟಿತ್ತು. ಅದನ್ನು ಮತ್ತೆ ವಾಪಸ್ ಪಡಿಬೇಕಲ್ಲ ಭಾರತ. ಆ ಮಾತುಕತೆ ಆಗಲಿಂದಲೇ ಆರಂಭ ಆಯಿತು. 1951ರಲ್ಲಿ ಆಗಿನ ರಕ್ಷಣಾ ಸಚಿವ ಕೃಷ್ಣ ಮೆನನ್ ವಿಶ್ವಸಂಸ್ಥೆಯಲ್ಲಿ ಒಂದು ಭಾಳ ಅಗ್ರೆಸಿವ್ ಆದಂಥ ಭಾಷಣ ಮಾಡ್ತಾರೆ. ವಾಪಸ್ ನಾವು POKಯನ್ನು ತಗೊಳ್ತೇವೆ, ಅದನ್ನು ನೀವು ಬಿಟ್ಕೊಡ್ಬೇಕು, ಅದಕ್ಕೆ ವಿಶ್ವಸಂಸ್ಥೆ ಕೂಡ ಸಾಕ್ಷಿಯಾಗಿತ್ತು, POK ನಮ್ಮದು ಅನ್ನುವಂಥ ಉಗ್ರವಾದ ಭಾಷಣವನ್ನು ಮಾಡ್ತಾರೆ. ಅದು ಭಾಷಣಕ್ಕಷ್ಟೇ ಸೀಮಿತ. ಅದಾದ ನಂತರ ಬಂದ ಯಾವುದೇ ಸರ್ಕಾರಗಳು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಮತ್ತೆ ಭಾರತಕ್ಕೆ ವಾಪಸ್ ತರುವಂತಹ ಮಾತನ್ನೇ ಆಡಲಿಲ್ಲ. ಮರ್ತೇ ಬಿಟ್ಟರು ಎಲ್ಲ ಸರ್ಕಾರಗಳು. ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರು. 2ನೇ ಬಾರಿಗೆ ಪಾಕಿಸ್ತಾನ ಆಕ್ರಮಣ ಮಾಡಿತು. ಅದಕ್ಕೂ ಮುಂಚೆ ಕಾಶ್ಮೀರ ವಿವಾದವನ್ನು ಏನಾದರೂ ಆಗಲಿ ಬಗೆಹರಿಸಲೇಬೇಕು ಅಂಥೇಳಿ ನೆಹರು ಮತ್ತು ಲಿಯಾಕತ್ ಅಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆವಾಗ ಜುಲ್ಫಿಕರ್ ಅಲಿ ಭುಟ್ಟೋ ಆಗಿನ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮತ್ತು ಭಾರತದ ವಿದೇಶಾಂಗ ಸಚಿವ ಸ್ವರಣ್ ಸಿಂಗ್
ಇಬ್ಬರ ಒಂದು ಮಾತುಕತೆಗೆ ಒಂದು ವೇದಿಕೆ ಸಜ್ಜಾಗುತ್ತೆ. ಇಬ್ಬರೂ ಕೂಡ ಮಾತುಕತೆ ನಡೆಸಿದ್ದು ಯಾವುದರ ವಿಚಾರ ಅಂತಂದರೆ POKಯನ್ನು ಭಾರತಕ್ಕೆ ವಾಪಸ್ ಕೊಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಲೇ ಇಲ್ಲ ಆವತ್ತಿನ ಮೀಟಿಂಗ್ನಲ್ಲಿ. ಕಾಶ್ಮೀರದಲ್ಲಿ ಜನಮತ ಗಣನೆ ಆಗಬೇಕು ಅನ್ನುವಂಥ ಮಾತನ್ನು ಪಾಕಿಸ್ತಾನ ಎತ್ತುತ್ತೆ. ಕಾಶ್ಮೀರ ಸಮಸ್ಯೆಯನ್ನು ಆದಷ್ಟು ಬೇಗ ಸಾಲ್ವ್ ಮಾಡಬೇಕು ಅನ್ನುವಂಥ ಮಾತನ್ನು ಭಾರತ ಎತ್ತುತ್ತೆ. ಅಂದರೆ ನಿಧಾನವಾಗಿ POK ವಿಚಾರವನ್ನೇ ಬಿಟ್ಟುಬಿಟ್ರು. ಬರೀ ಜನಮತ ಗಣನೆ ಅಷ್ಟೇನ್ನೇ ಮಾತುಕತೆಗೆ ತಗೊಂಡ್ರು. ಆದರೆ ಆ ಮಾತುಕತೆ ವಿಫಲ ಆಯಿತು. ಅದಾದ ನಂತರದಲ್ಲಿ 1971ರಲ್ಲಿ ಮೂರನೇ ಯುದ್ಧ, ಭಾರತ ಪಾಕಿಸ್ತಾನ ನಡುವಿನ ಮೂರನೇ ಯುದ್ಧ ಆದಾಗ ಬಾಂಗ್ಲಾದೇಶ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ರಷ್ಯಾದ ಒತ್ತಡಕ್ಕೆ ಮಣಿದು ಭಾರತ ಮತ್ತು ಪಾಕಿಸ್ತಾನಗಳು ಒಂದು ಒಪ್ಪಂದಕ್ಕೆ ಬರುತ್ತವೆ. ಅದನ್ನೇ ನಾವು ಶಿಮ್ಲಾ ಒಪ್ಪಂದ ಅಂತ ಕರಿತೇವೆ. ಶಿಮ್ಲಾ ಒಪ್ಪಂದದಲ್ಲಿ ಏನಾಯಿತು, ಕದನ ವಿರಾಮದ ಸಂದರ್ಭದಲ್ಲಿ ಯಾವ ಗಡಿಯನ್ನು ನಾವು ಎಳೆದಿದ್ವೋ ಎರಡೂ ದೇಶಗಳು ಅದನ್ನೇ ಗಡಿ ನಿಯಂತ್ರಣ ರೇಖೆ ಅಂತ ಒಪ್ಪಿಕೊಳ್ಳಲಾಯಿತು. ಅಂದರೆ ಕದನ ವಿರಾಮ ಆಗಿದ್ದು ಯಾವಾಗ, 1948ರಲ್ಲಿ. ಆ ಸಂದರ್ಭದಲ್ಲಿ ಇದ್ದಂತಹ ಗಡಿಯನ್ನೇ, ಆ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿಯನ್ನೇ ಅಂತಿಮವಾಗಿ ಗಡಿ ನಿಯಂತ್ರಣ ರೇಖೆ ಅಂತ ಒಪ್ಪಿಕೊಳ್ಳಲಾಯಿತು ಶಿಮ್ಲಾ ಒಪ್ಪಂದದ ಪ್ರಕಾರ. ಇದು ಭಾರತ ದೇಶಕ್ಕೆ, ಭಾರತದ ಸಮಗ್ರತೆಯ ಮೇಲೆ ಆದಂತಹ ಮತ್ತೊಂದು ದೊಡ್ಡ ಆಘಾತ. ಶಿಮ್ಲಾ ಒಪ್ಪಂದದಲ್ಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ವಾಪಸ್ ಪಡಿಬೇಕು ಅನ್ನುವಂಥ ಯಾವುದೇ ಪ್ರಸ್ತಾಪ ಇಲ್ಲ. ಅಲ್ಲೂ ಕೂಡ ಭಾರತಕ್ಕೆ ದೊಡ್ಡ ಅನ್ಯಾಯ ಆಯಿತು. ಅದಾದ ಮೇಲಂತೂ ಬಿಡಿ, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ಇವರು ಯಾರೂ ಕೂಡ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡಿಬೇಕು ಅಂತ ಮಾತೇ ಆಡಲಿಲ್ಲ. ಯಾರಾದರೂ ಕೆಲವು ಹಿಂದೂ ಸಂಘಟನೆಗಳು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಮತ್ತೆ ವಾಪಸ್ ಪಡಿಬೇಕು ಅಂತ ಮಾತಾಡಿದ್ರೆ ಅವರನ್ನೇ ಕೋಮುವಾದಿಗಳ ಥರ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಇನ್ನು 1994ರಲ್ಲಿ ಭಾರತೀಯ ಸಂಸತ್ತು ಒಂದು ನಿರ್ಣಯವನ್ನು ಅಂಗೀಕರಿಸಿತು. ಏನು, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಯಾವತ್ತಿದ್ರೂ ಭಾರತದ ಅವಿಭಾಜ್ಯ ಅಂಗ, ಅದನ್ನು ನಾವು ಪಡಿತೇವೆ ಅಂತ ನಿರ್ಣಯ ಅಂಗೀಕರಿಸಿದಷ್ಟೇ. ಮತ್ತೆ ಆ ಬಗ್ಗೆ ಯಾವ ಕ್ರಮಗಳು ಕೂಡ ಭಾರತ ಸರ್ಕಾರ, ಯಾವುದೇ ಸರ್ಕಾರಗಳು ತಗೊಳ್ಳಿಲ್ಲ. ಅಷ್ಟೊತ್ತಿಗೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಶುರುವಾಗಿತ್ತು. ಪಾಕಿಸ್ತಾನ ತನ್ನ ಭಯೋತ್ಪಾದಕರನ್ನು ಕಾಶ್ಮೀರಕ್ಕೆ ಕಳಿಸೋದಕ್ಕೆ ಶುರುವಾಯಿತು. ಆ ನಂತರದಲ್ಲಿ ನಡೆದ ಭಾರತ ಪಾಕಿಸ್ತಾನದ ಎಲ್ಲ ಮಾತುಕತೆಗಳು ಕೂಡ ಬರೀ ಭಯೋತ್ಪಾದಕನೆಯ ಸುತ್ತವೇ ಇತ್ತು ಹೊರತು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮತ್ತೆ ವಾಪಸ್ ತರುವ ಬಗ್ಗೆ ಒಂದೇ ಒಂದು ವಿಚಾರವೂ ಒಂದೇ ಒಂದು ಅಕ್ಷರವೂ ಸಹ ಇರಲಿಲ್ಲ. ಬಹುತೇಕ ಎಲ್ಲರ ಮನಸ್ಸಿನಿಂದ ಅದು ಮರೆತೇ ಹೋಯಿತು. ಮತ್ತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ವಾಪಸ್ ಭಾರತಕ್ಕೆ ಸೇರಬೇಕು ಅಂತ ಮಾತುಕತೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬಂದಿದ್ದು ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ. ಇತ್ತೀಚೆಗೆ ರಾಜನಾಥ್ ಸಿಂಗ್ ಈ ಮಾತನ್ನು ಪ್ರತಿಧ್ವನಿಸಿದರು. ಅದಾದ ನಂತರದಲ್ಲಿ ಅಮಿತ್ ಶಾ ಕೂಡ ಇದೇ ಮಾತನ್ನು ಹೇಳಿದರು. ಇವತ್ತಲ್ಲ ನಾಳೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಿಯೇ ಸೇರುತ್ತೆ. ಈಗ ಪಾಕಿಸ್ತಾನದಲ್ಲಿ ನಡೆಯುತ್ತಿರ್ತಕ್ಕಂತಹ ವಿದ್ಯಮಾನಗಳನ್ನು ನೋಡಿದಾಗ ಇರಬಹುದು ಪಾಕಿಸ್ತಾನದ ಜನ ಅಂತಿಮವಾಗಿ ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದರೆ ಕಾಶ್ಮೀರಕ್ಕೆ ಅವರಾಗವರೇ ಸೇರಬಹುದು ಅನ್ನುವಂತಹ ಸನ್ನಿವೇಶ ಕೂಡ ಈಗ ನಿರ್ಮಾಣ ಆಗಿದೆ. ಕಳೆದ 2 ದಶಕಗಳ ಹಿಂದೆ POK ಬಗ್ಗೆ ಭಾರತದಲ್ಲಿ ಮಾತಾಡೋದೇ ಅಪರಾಧ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅದೇ ಮನಸ್ಥಿತಿ ಇತ್ತು. ಅದೇ ಮನಸ್ಥಿತಿ ಜನಸಾಮಾನ್ಯರಲ್ಲೂ ಇತರ ಸಂಘಟನೆಗಳಲ್ಲೂ ಬಂದುಬಿಟ್ಟಿತ್ತು. ಆದರೆ ಇದೀಗ ಭಾರತ ಬದಲಾಗ್ತಾ ಇದೆ, ಭಾರತದ ರಾಜಕೀಯ ನೇತೃತ್ವ ಬದಲಾಗಿದೆ, ಭಾರತೀಯರ ಮನಸ್ಥಿತಿ ಬದಲಾಗಿದೆ. ಜೊತೆಗೆ ಅಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಸ್ಥಳೀಯರ ಮನಸ್ಥಿತಿಯು ಕೂಡ ಬದಲಾಗ್ತಾ ಇದೆ. ಅವರು ಕೂಡ ಭಾರತದ ಕಾಶ್ಮೀರದಲ್ಲಿನ ಅಭಿವೃದ್ಧಿಯನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತಲ್ಲ ನಾಳೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಿಯೇ ಸೇರುತ್ತೆ ಅನ್ನುವಂಥ ದೃಢವಾದ ವಿಶ್ವಾಸ ಈಗ ಭಾರತೀಯರಲ್ಲಿ ಮನೆ ಮಾಡಿದೆ.